ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸ್ನೇಹಿತರೆ, ಈ ವಿಡಿಯೋ ನೋಡೋಕ್ಕೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕೂಡ ನೀವು ಕ್ಲಿಕ್ ಮಾಡ್ಕೋಬೋದು. ಸ್ನೇಹಿತರೆ, ಇವತ್ತೊಬ್ಬ ರೈತರು ಕಾಲ್ ಮಾಡಿದ್ರು ಹಿರೇಮಣ್ಕಟ್ಟಿಯಿಂದ. ನಮ್ಮ ಬೋರ್ವೆಲ್ನಲ್ಲಿರೋ ಮೋಟರ್ ಗ್ರೌಂಡ್ ಆಗಿತ್ತು, ಅದೇ ಕಾರಣಕ್ಕೆ ನಾವು ಮೇಲೆ ಎಬ್ಬಿಸ್ತಾ ಇದ್ವಿ. ಒಂದು 4 ಪೈಪು ಮಾತ್ರ ತಗೊಂಡ್ವಿ. ಆಮೇಲೆ ಮೋಟರ್ ಸಿಕ್ಕೊಂಡಿತ್ತು, ತುಂಬಾ ಪ್ರೆಷರ್ ಹಾಕಿ ಎಬ್ಸಿದ ಮೇಲೆ ಮೋಟರ್ ಮೇಲೆ ಬಂತು. ಮೋಟರ್ನ ವೈಂಡಿಂಗ್ ಮಾಡಿಸಿ ನಾವು 14 ಪೈಪ್ನ ಕೆಳಗಡೆ ಬಿಟ್ಟಿದ್ದೀವಿ. ಅದ್ರ ಕೆಳಗಡೆ ಮೋಟರ್ ಇಳಿತಿಲ್ಲ, ಏನು ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡಿಕೊಡಿ ಅಂತ ಹೇಳಿದರು. ಸರಿ ಆಯಿತು ಅಂತ ನಾವು ನಮ್ಮ ಕ್ಯಾಮ್ರಾನ ತೊಗೊಂಡು ಹಿರೇಮಣ್ಕಟ್ಟಿ ಕಡೆ ಹೊರಟು. ಅಲ್ಲಿ ಹೋಗಿ ನೋಡಿದ್ರೆ ಮೋಟರ್ನ ನಾವು ಮೇಲೆ ಎಬ್ಸಿ ಅಂತ ಹೇಳಿದ್ವಿ, ಆದರೂ ಕೂಡ ರೈತರು ಮೇಲೆ ಎಬ್ಸಿರಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಅದರಲ್ಲಿ ಒಂದು ಸಾರಿ ಚೆಕ್ ಮಾಡೋಣ ಅಂತ ಹೇಳಿ ನಾನು ಚೆಕ್ ಮಾಡೋಕ್ಕೆ ನಿಂತೆ. ಅದರಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಆಗಿತ್ತು ಅಂದರೆ, ಇಳಿಸಿರೋ ಪೈಪಲ್ಲಿ ಒಂದು ಪೈಪು ಫುಲ್ ಡ್ಯಾಮೇಜ್ ಆಗಿತ್ತು. ಅದಕ್ಕೆ ಅದನ್ನು ತೆಗೆದು ಬೇರೆ ಪೈಪ್ನ ಹಾಕಿ ಅಂತ ಹೇಳಿದೆ. ಒಂದು 10 ನಿಮಿಷದಲ್ಲಿ ಅವರು ಮೋಟರ್ನ ಮೇಲೆ ಎತ್ಕೊಂಡ್ರು. ಸರಿ ಅಂದ್ಬಿಟ್ಟು ನಾವು ಕ್ಯಾಮ್ರಾನ ಕೆಳಗಡೆ ಬಿಟ್ವಿ. ಕೆಳಗಡೆ ಬಿಟ್ಟ ಮೇಲೆ ನೀರು ಫುಲ್ಲು ರಾಡಿ ಇರೋದು, ಅದಕ್ಕೆ ಏನು ಕಾಣಿಸ್ತಾನೆ ಇರಲಿಲ್ಲ. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಈ ನೀರು ನೋಡಿ ಯಾವ ರೀತಿ ಇದೆ ಅಂತ. ಕೆಳಗಡೆ ಮೋಟರ್ನ ಬಿಟ್ಟಾಗ 1-2 ಸರಿ ಮೋಟರ್ನ ಆನ್ ಮಾಡಿಸಿದ್ದೆ, ಆದರೂ ಕೂಡ ನೀರು ಯಾವುದೇ ರೀತಿ ಕ್ಲಿಯರ್ ಆಗಿಲ್ಲ. ಬೇರೆಲ್ಲ ಬೋರ್ವೆಲ್ನಲ್ಲಿ ನೀರು ಹತ್ತಿದ 5 ಫೂಟ್ಗೆ ನೀರು ಕ್ಲಿಯರ್ ಆಗುತ್ತೆ, ಇದು 5 ಅಲ್ಲ 10 ಫೂಟ್ ಹೋದರೂ ಕೂಡ ನೀರು ಕ್ಲಿಯರ್ ಆಗ್ತಾನೆ ಇರಲಿಲ್ಲ. ಸರಿಯಾಗಿದ್ದಾಗಲಿ ಅಂತ ನಾವು ಕ್ಯಾಮ್ರಾನ ಕೆಳಗಡೆ ಬಿಟ್ವಿ. ಕೆಳಗಡೆ ಬಿಟ್ಟು ನೋಡಿದರೆ ಸ್ವಲ್ಪನೇ ಕ್ಲಿಯರ್ ಆಗ್ತಾಯಿತ್ತು. ಸ್ನೇಹಿತರೆ, ಇದೇ ಥರ ನಿಮ್ಮ ಬೋರ್ವೆಲ್ ಏನಾದರೂ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಗಿತ್ತಂದರೆ ಹಾವೇರಿ, ಶಿಗ್ಗಾಂವ್, ಬಂಕಾಪುರ ಹಾಗೂ ಹುಬ್ಬಳ್ಳಿ ಸೈಡೆಲ್ಲ ನಾವು ಕ್ಯಾಮ್ರಾ ಸ್ಕ್ಯಾನಿಂಗ್ನ ಮಾಡ್ತಿದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಲಕ್ಷ್ಮೀ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಹಾವೇರಿ, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಮೇಲೆ ಇರುತ್ತೆ, ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬೋದು. ಸ್ನೇಹಿತರೆ, ನಿಮ್ಮ ಬೋರ್ವೆಲ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ, ಇಲ್ಲಾಂದರೆ DM ಮಾಡಿ. ನಿಮ್ಮ ಬೋರ್ವೆಲ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಕ್ಲಿಯರ್ ಮಾಡಿ ಕೊಡುವಂಥ ಒಂದು ಪ್ರಯತ್ನನ ನಾವು ಮಾಡ್ತಿದ್ವಿ. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಈ ಬೋರ್ವೆಲ್ನ ಕೇಸಿಂಗ್ ಯಾವ ರೀತಿ ಕಟ್ಟಾಗಿದೆ ಅಂತ. ಇವರು ಮೋಟರ್ ಎತ್ತುವಾಗ ತುಂಬಾ ಪ್ರೆಷರ್ ಹಾಕಿ ಎತ್ತಿರೋದ್ರಿಂದ ಈ ಮೋಟರ್ನ ಕೇಸಿಂಗ್ ತುಂಬಾ ಹಾಳಾಗಿದೆ ಹಾಗೂ ಅಲ್ಲೇ ಕಟ್ಟಾಗಿ ಬಿದ್ದಿರುವಂಥದ್ದು ಕಾಣಿಸ್ತಾ ಇದೆ. ಕೆಳಗಡೆ ನೀರು ಚೆನ್ನಾಗಿದೆ ಇಲ್ಲೋ ಅಂತ ಸ್ವಲ್ಪ ಚೆಕ್ ಮಾಡಿ ಹೇಳಿ ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ನಾವು ಕ್ಯಾಮ್ರಾನ ಕೆಳಗಡೆ ಬಿಟ್ವಿ. ಕೆಳಗಡೆ ಬಿಟ್ಟರೆ ನೀರೆಲ್ಲ ಸ್ವಲ್ಪ ಚೆನ್ನಾಗೇ ಇತ್ತು. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಈ ಬೋರ್ವೆಲ್ನಲ್ಲಿ ಅತಿ ಹೆಚ್ಚಾಗಿ ಸಿಲ್ಟ್ ಯಾಕೆ ಬರ್ತಿದೆ ಅಂದರೆ, ಇವೆರಡೂ ಹರಿಯಲ್ಲಿ ತುಂಬಾ ಸಿಲ್ಟ್ ಬರ್ತಾ ಇದೆ. ಆ ಕಲ್ಲಿಗೆ ಕ್ಯಾಮ್ರಾ ಟಚ್ ಆಗಿದ್ದಕ್ಕೆ ನೋಡ್ತಿರ್ಬೋದು ಸ್ನೇಹಿತರೆ, ಸಿಲ್ಟ್ ಯಾಮನಿ ಎದ್ದಿದೆ ಅಂತ. ಸ್ನೇಹಿತರೆ, ನಿಮ್ಮ ಬೋರ್ವೆಲ್ ಏನಾದರೂ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ತೀರಾ ಅಂದರೆ ಮೋಟರ್ ಆನ್ ಇರುವಾಗ ನಿಮ್ಮ ಬೋರ್ವೆಲ್ ಒಂದು ಕ್ಯಾಮ್ರಾ ಸ್ಕ್ಯಾನಿಂಗ್ನ ಮಾಡಿಸಿ, ಎಲ್ಲ ಫುಲ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈ ಬೋರ್ವೆಲ್ನಲ್ಲಿ ತುಂಬಾ ಚೆನ್ನಾಗಿರೋ ಒಂದು ಎಳೆಗಳಿವೆ. ತುಂಬಾ ಸಿಲ್ಟ್ ಇರೋ ಕಾರಣ ಈ ಬೋರ್ವೆಲ್ನಲ್ಲಿ ಎಳೆಗಳು ಸರಿಯಾಗಿ ಕಾಣಿಸ್ತಿರ್ಲಿಲ್ಲ.
ಸ್ನೇಹಿತರೆ, ಈ ಬೋರ್ವೆಲ್ನ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಕ್ಕೆ ಹೋದಲ್ಲಿ ಒಬ್ಬರು ರೈತರು ಇದ್ರು. ಒಂದು 2-3 ಸಾವಿರ ರೂಪಾಯಿನ ಉಳಿಸೋದಕ್ಕೆ ಹೋಗಿ ಅವರು ಒಂದು 40 ಸಾವಿರ ರೂಪಾಯಿನ ಖರ್ಚು ಮಾಡಿದ್ದಾರೆ. ಏನು ಮಾಡಿದ್ದಾರೆ ಎಂಬುದನ್ನು ಫುಲ್ ವಿಡಿಯೋದೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರು ಯಾರ್ದಾದ್ರೂ ಹೊಲದಲ್ಲಿ ಬೋರ್ ಇತ್ತಂದರೆ ಈ ವಿಡಿಯೋ ಒಂದು ಅವ್ರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಂಡು